ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನುಗ್ಗೆ ಸೊಪ್ಪು ಹೇಗೆ ಈಸಿಯಾಗಿ ಬಿಡಿಸೋದು ಅನ್ನೋದ್ರ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ಎಲ್ರಿಗೂ ನುಗ್ಗೆ ಸೊಪ್ಪು ತುಂಬ ಹೆಲ್ತ್ಗೆ ತುಂಬ ಒಳ್ಳೆ ಬೆನಿಫಿಟ್ ಆಗಿರುತ್ತೆ. ಬಟ್ ಅದನ್ನು ತಂದು ಬಿಡಿಸಿ ಮಾಡೋದೇ ದೊಡ್ಡ ತಲೆನೋವಾಗುತ್ತೆ. ಒಂದೊಂದೇ ಎಲೆ ಬಿಡಿಸ್ಬೇಕು ಅಂದ್ಬಿಟ್ಟು ಯಾರು ಕೂಡ ನುಗ್ಗೆ ಸೊಪ್ಪನ್ನ ಅಷ್ಟು ಲೈಕ್ ಮಾಡಲ್ಲ ತೊಗೊಂಬರ್ಲಿಕ್ಕೆ. ಸೊ ಹಾಗಾಗಿ ನಾನು ನುಗ್ಗೆ ಸೊಪ್ಪನ್ನ ಎಷ್ಟು ಈಸಿಯಾಗಿ ಬಿಡಿಸ್ಬೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೇ ನೋಡ್ತಿದ್ರಾ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ, ಹೇಗೆ ನುಗ್ಗೆ ಸೊಪ್ಪನ್ನ ಈಸಿಯಾಗಿ ಬಿಡಿಸೋದು ಅನ್ನೋದ್ರ ಬಗ್ಗೆ ನೋಡೋಣ. ನೋಡ್ತಾ ಇದ್ದೀರಾ, ನಾನು ಕೂಡ ಇವಾಗ ನುಗ್ಗೆ ಸೊಪ್ಪನ್ನ ತೊಗೊಂಡು ಬಂದಿದ್ದೀನಿ. ಇದು ಒಂದು 30 ರೂಪಾಯಿ ನುಗ್ಗೆ ಸೊಪ್ಪಿದೆ. ನನಗೂ ಕೂಡ ಮುಂಚೆ ಬಿಡಿಸೋದು ಗೊತ್ತಿಲ್ದಿರೆ ತಂದ ತಕ್ಷಣವೇ ಏನು ಮಾಡ್ತಿದ್ದೆ, ಹಿಂಗೆ ಒಂದೊಂದೇ ಎಲೆ ಬಿಡಿಸ್ಕೊಂಡು ಕೂತ್ಕೊತಿದ್ದೆ, ಒಂದೊಂದೇ ಎಲೆ. ಬಟ್ ನಮ್ಮಮ್ಮ ಒಂದು ದಿವಸ ನನಗೆ ಹೇಳಿಕೊಟ್ರು, ನುಗ್ಗೆ ಸೊಪ್ಪು ಬಿಡಿಸೋದು ಹಂಗಲ್ಲಪ್ಪ, ನಮಗೆ ನಾಳೆಗೆ ಅಡುಗೆಗೆ ಬೇಕು ಅಂದರೆ ಈ ಥರ ನಾಳೆಗೆ ಅಡುಗೆಗೆ ಬೇಕು ಅಂದಾಗ ನಾವು ಇವತ್ತೇ ನುಗ್ಗೆ ಸೊಪ್ಪನ್ನ ತೊಗೊಂಡು ಬಂದು ಈ ಥರ ಒಂದು ಪ್ಲಾಸ್ಟಿಕ್ ಕವರು, ಈ ಥರ ಒಂದು ಪ್ಲಾಸ್ಟಿಕ್ ಕವರ್ಗೆ ಈ ನುಗ್ಗೆ ಸೊಪ್ಪನ್ನೆಲ್ಲ ಸೇರಿಸ್ಬೇಕು ಫ್ರೆಂಡ್ಸ್. ಅದರೊಳಗಡೆ ಎಲ್ಲ ತುಂಬಿಟ್ಟು ಹೇರು ಹೋಗ್ದಿರೆ ಹಂಗೆ ಬಿಚ್ಚಿಡಬೇಕು, ಅಂದರೆ ಕಟ್ಟಿಟ್ರೆ ಅದು ನಾಳೆ ಬೆಳಗ್ಗೆ ನಾವು ನೋಡೋ ಅಷ್ಟೊತ್ತಿಗೆ, ಇವತ್ತು ಈವ್ನಿಂಗ್ ಕಟ್ಟಿಟ್ರೆ ನಾಳೆ ಬೆಳಗ್ಗೆ ನೋಡೋ ಅಷ್ಟೊತ್ತಿಗೆ ಎಲ್ಲ ಅದಾಗದೇ ಉದ್ರಿರುತ್ತೆ. ಒಂದು 10 ಅವರ್ ಟೈಮ್ ಕೊಟ್ಟರೆ ಸಾಕು, ನಾವು ಬಿಡಿಸೋದೇ ಬೇಡ, ಎಲ್ಲ ಅದಾಗುದ್ರೆ ಉದ್ರೋಗ್ಬಿಟ್ಟಿರುತ್ತೆ. ಸೊ ಅದಾದಮೇಲೆ ನಾವು ಏನಾದರೂ ಗಸಿ ಇದ್ದರೆ, ಗಲೀಜಿತ್ತಂದರೆ ನೋಡಿಕೊಂಡು ತೊಳೆದ್ಬಿಟ್ಟು ಅಡುಗೆ ಮಾಡಿದ್ರೆ ಮುಗ್ದೋಯ್ತು. ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು, ನಾನು ಕೂಡ ಇವಾಗ ಕವರಲ್ಲಿ ಹಾಕಿ ಕಟ್ಟಿ ಎತ್ತಿಡ್ತಾ ಇದ್ದೀನಿ. ನಾಳೆ ಅಷ್ಟೊತ್ತಿಗೆ ಎಲ್ಲನೂ ನೀಟಾಗಿ ಅದರಷ್ಟಕ್ಕೆ ಅದೇ ಎಲ್ಲ ಉದ್ರೋಗ್ಬಿಟ್ಟಿರುತ್ತೆ. ನೀಟಾಗಿ ಒಂಚೂರು ಕೂಡ ಗಾಳಿ ಆಡ್ದಂಗೆ ಕಟ್ಟಿ ಎತ್ತಿಕ್ಬಿಡೋಣ. ಅದನ್ನು ಏನು ಮಾಡೋದು ಬೇಡ. ನಾಳೆ ಬೆಳಗ್ಗೆಗೆ ನೋಡೋಣ. ನಾಳೆ ಬೆಳಗ್ಗೆ ನಾನು ತೋರಿಸ್ತೀನಿ ನುಗ್ಗೆ ಸೊಪ್ಪೆಲ್ಲ ಯಾವ ಥರ ಉದ್ರಿರುತ್ತೆ ಅಂದ್ಬಿಟ್ಟು. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಆಫ್ಟರ್ನೂನ್ ನಾನು ಊಟಕ್ಕೆ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ನಿನ್ನೆ ನಾನು ಕಟ್ಟಿಟ್ಟಿದ್ನಲ್ವಾ, ಇವತ್ತು ತಾನು ಎಲ್ಲ ಎಷ್ಟು ನೀಟಾಗಿ ಬಿಡಿಸ್ಕೊಂಡಿರುತ್ತೆ. ಸೊಪ್ಪು ಒಂದು ಕಡೆ ಆಗಿರುತ್ತೆ, ಕಡ್ಡಿ ಒಂದು ಕಡೆ ಸಿಗುತ್ತೆ ನಮಗೆ. ಜಸ್ಟ್ ಈ ಥರ 4 ಏನಿರುತ್ತೆ ಕಡ್ಡಿಗಳನ್ನ ಇಟ್ಕೊಂಡು ಹಿಂಗೆ ಅಂದ್ಬಿಟ್ರೆ ಸಾಕು, ಎಲ್ಲ ಉದ್ರೋಗ್ಬಿಟ್ಟಿರುತ್ತೆ. ಸೊಪ್ಪೆಲ್ಲ ಬೇರೆ ಆಗ್ಬಿಟ್ಟಿರುತ್ತೆ. ನೋಡಿ, ನಾವು ಕಷ್ಟಪಟ್ಟು ಒಂದೊಂದೇ ಎಲೆ ಬಿಡಿಸ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಿದೆ ಇದರಲ್ಲಿ ಸ್ವಲ್ಪ ಇರೋದನ್ನು ಕೂಡ ಆಮೇಲೆ ಲಾಸ್ಟಲ್ಲಿ ಕೂಡ ಬಿಡಿಸ್ಕೋಬೋದು. ಅದನ್ನ ಅವಶ್ಯಕತೆ ಇದ್ದರೆ, ಬೇಡ ನಮಗೆ ಅಂದರೆ ಬಿಟ್ಬಿಡೋಣ. ನೋಡಿ, ಈಗ ಹಿಂಗಂದ್ರೆ ಎಲ್ಲ ಉದ್ರೋಗ್ಬಿಡುತ್ತೆ. ಕ್ಲೀನಾಗಿ ಕವರಲ್ಲೇ ಉದುರುತ್ತೆ. ನಾವು ಒಂದು ಕಡೆ ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಬೋದು. ಫ್ರೆಂಡ್ಸ್, ನೋಡಿ, ಎಲ್ಲ ಉದ್ರೋಗಿದೆ. ಉದ್ರೋದ್ಮೇಲೆ ಏನು ಕವರಲ್ಲಿ ಬಂದಿರುತ್ತೆ ಸೊಪ್ಪನ್ನ ನಾವು ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡು ನೀಟಾಗಿ ಏನಿದೆ, ಏನಾದರೂ ಗಲೀಜಿದ್ರೆ, ಈ ಥರ ಕೆಂಪಗಾಗಿರೋ ಎಲೆಗಳಿತ್ತಂದರೆ, ಅರಿಶಿನಗಾಗಿರೋ ಎಲೆಗಳು ಮತ್ತು ಈ ಥರ ಕಡ್ಡಿಗಳು ಎಲ್ಲನೂ ಕೂಡ ಬೇರೆ ಮಾಡಿಕೊಂಡ್ರೆ ಆಗೋಯ್ತು. ಈಸಿಯಾಗಿ ನಾವು ನುಗ್ಗೆ ಸೊಪ್ಪನ್ನ ಸೋಸ್ಕೋಬೋದು. ನುಗ್ಗೆ ಸೊಪ್ಪು ಸೋಸೋದು ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈ ಕಾಲದಲ್ಲಿ ನುಗ್ಗೆ ಸೊಪ್ಪನ್ನೇ ಥರದನ್ನ ಬಿಟ್ಬಿಟ್ಟಿದ್ದಾರೆ ಜನಗಳು. ಸೊ ಈ ಥರ ಮಾಡಿದ್ರೆ ಆರಾಮಾಗಿ ನುಗ್ಗೆ ಸೊಪ್ಪನ್ನ ಸೋಸ್ಕೋಬೋದು. ಹೆಲ್ತ್ ಬೆನಿಫಿಟ್ಗೆ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು. ಸೊಪ್ಪು ಎಷ್ಟು ನೀಟಾಗಿ ಬೇರೆ ಆಗಿದೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನೈಟ್ ಕಟ್ಟಿಟ್ರೆ ಬೆಳಗ್ಗೆಗೆಲ್ಲ ಈ ಥರ ಬೇರೆ ಆಗಿಬಿಟ್ಟಿರುತ್ತೆ. ಸೊಪ್ಪು ಒಂದು ಕಡೆ, ಕಡ್ಡಿ ಒಂದು ಕಡೆ ಆಗಿರುತ್ತೆ. ನಾವು ಆವಾಗ ಬಿಡಿಸ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಕೂಡ ಇರಲ್ಲ. ನೀಟಾಗಿ ಬಿಡಿಸ್ಕೊಂಡಿರುತ್ತೆ. ಏನಿದೆ ಈ ಕಡ್ಡಿಗಳನ್ನ ಒಂದೊಂದೇ ನೋಡಿಕೊಂಡು ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡು ತೆಕ್ಕೊಂಡ್ಬಿಟ್ರೆ ನುಗ್ಗೆ ಸೊಪ್ಪು ಬಿಡಿಸೋ ಕೆಲಸನೇ ಮುಗ್ದೋಗ್ಬಿಡುತ್ತೆ. 5 ನಿಮಿಷಕ್ಕೆಲ್ಲ ನಾವು ಸಾಂಬಾರಿಗೆ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಂಡ್ಬಿಡ್ಬೋದು. ಫ್ರೆಂಡ್ಸ್, ನಾನಿವತ್ತು ಈ ಥರ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಳ್ಳೋದನ್ನ ಹೇಳ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ನಾನು ನುಗ್ಗೆ ಸೊಪ್ಪು ಬಿಡಿಸೋದನ್ನ ಹೇಳ್ಕೊಟ್ಟಿರೋದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ.
ಫ್ರೆಂಡ್ಸ್, ಈಸಿಯಾಗಿ ಹೇಗೆ ನುಗ್ಗೆ ಸೊಪ್ಪು ಬಿಡಿಸೋದು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೇ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.